ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯು ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸುಮಾರು ಅಪ್ಡೇಟ್ಸ್ಗಳೈತೆ. SSP ಕಡೆಯಿಂದ SSP ಸ್ಕಾಲರ್ಶಿಪ್ ಯಾರ್ಯಾರು ಹಾಕಿರ್ತಿರೋ ಸ್ನೇಹಿತರೆ ಅಥವಾ ಹಾಕ್ಬೇಕಂತ ಇರ್ತಿರೋ ಅವ್ರಿಗೆಲ್ರಿಗೂ ಸಹಿತ ಇವತ್ತೊಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ SSP ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು SSP ಸ್ಕಾಲರ್ಶಿಪ್ ಹಾಕೋದ್ರಿಂದ ನಿಮ್ಗೆ ಏನೇನು ಯೋಜನೆಗಳು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಹಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೆಲ್ಲ ಸಹಿತ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗೋದು DBT ಮುಖಾಂತರ ಸ್ನೇಹಿತರೆ. DBT ಅನ್ನೋ ಸ್ನೇಹಿತರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದು ನಿಮ್ಮ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ ಯಾವ ಹೊಂದಿರ್ತಾರೋ ಸ್ಟೂಡೆಂಟ್, ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಸೀಡೆಡ್ ಆಗಿದ್ರೆ ಸಕ್ಸಸ್ಫುಲ್ ಆಗಿ ಅದ್ರ ಆಧಾರ್ ಕಾರ್ಡ್ ಮುಖಾಂತರನೇ ಸಹಿತ ಇದು ಅಮೌಂಟ್ ನಿಮಗೆ ಜಮಾ ಆಗೋದು ಸ್ನೇಹಿತರೆ. ಇದು ಕೆಳಗಡೆ ಯಾವ್ದೇ ಸ್ಕಾಲರ್ಶಿಪ್ ಬರುತ್ತಂದ್ರೆ ಸ್ನೇಹಿತರೆ, ಯಾರ್ಯಾರು ರೈತರ ಮಕ್ಳು ಇರ್ತಾರೋ ಅಂದ್ರೆ ರೈತರ ನಿಧಿ ಸ್ಕಾಲರ್ಶಿಪ್ ಅಂತ ಒಂದು ಐತೆ. ಅದಕ್ಕೆ ನಿಮ್ಮ ಪೇರೆಂಟ್ಸ್ ಏನಾರು ಅದಕ್ಕೆ ಅಪ್ಲಿಕೇಶನ್ಸ್ ಏನಾರು ಆಗಿ ಏನಾರು ಇದ್ರೆ ಸ್ನೇಹಿತರೆ ಅದು ಸಹಿತ ಇದೊಂದು ಕೆಳಗಡೆ ಇನ್ಕ್ಲೂಡ್ ಆಗುತ್ತೆ. ರೈತರ ನಿಧಿ ಸ್ಕಾಲರ್ಶಿಪ್ ಸಹಿತ ಅದು ಸಪ್ರೇಟ್ ಆಗಿ ಏನು ಹಾಕಷ್ಟೇನು ಬೇಡ. ಇದೊಂದು SSP ಸ್ಕಾಲರ್ಶಿಪ್ ಹಾಕಿದ್ರೆ ಸಾಕು, ಸ್ಟೂಡೆಂಟು ಕಂಪ್ಲೀಟ್ ಆಗಿ ಅವ್ರಿಗೂ ಸಹಿತ ಅದು ಇನ್ಕ್ಲೂಡ್ ಆಗುತ್ತೆ. ರೈತರ ನಿಧಿ ಸ್ಕಾಲರ್ಶಿಪ್ ಇದು ಕೆಳಗಡೆ ಬರುತ್ತೆ. ಹಾಗೆ ಯಾರ್ಯಾರು ಲೇಬರ್ ಕಾರ್ಡ್ ಪೇರೆಂಟ್ಸ್ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರ್ತಿರೋ ಆ ಲೇಬರ್ ಕಾರ್ಡ್ ಸಹಿತ ಲೇಬರ್ ಕಾರ್ಡು ಯಾರ್ಯಾರು ಹೊಂದಿರ್ತಾರೋ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಸಹಿತ ಸ್ಕಾಲರ್ಶಿಪ್ ಬರುತ್ತೆ ಸ್ನೇಹಿತರೆ. ಆ ಸ್ಕಾಲರ್ಶಿಪ್ ಸಹಿತ ಇದು ಬಂದ್ಬಿಟ್ಟು ನಿಮಗೆ SSP ಕೆಳಗಡೆ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಲೇಬರ್ ಕಾರ್ಡ್ಗೆ ಅಂತ ಹೇಳ್ಬಿಟ್ಟು ಮುಂಚೆ ಇತ್ತು ಸಪ್ರೇಟ್ ಆಗಿ ಹಾಕ್ಬೇಕು ಅಂತ, ಆದ್ರೆ ಇವಾಗ ಏನು ಇಲ್ಲ ಸ್ನೇಹಿತರೆ, ಸಪ್ರೇಟ್ ಆಗಿ ಏನು ಹಾಕಷ್ಟೇನಿಲ್ಲ. ಜಸ್ಟ್ ಇದ್ರ ಕೆಳಗಡೆ ಸಹಿತ SSP ಹಾಕಿದ್ರೆ ಸಾಕು, ಆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸಹಿತ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಇದೊಂದು ವಿಡಿಯೋ ನೀವು ತಿಳಿಸ್ಕೊಡ್ತೀನಿ. ಹಾಗೆ ರೈತರ ನಿಧಿ ಸ್ಕಾಲರ್ಶಿಪ್ ಬಗ್ಗೆ ನಾನು ಆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಸ್ನೇಹಿತರೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಸಪ್ರೇಟಾಗಿ ಇದ್ರ ಬಗ್ಗೆ ಏನು ತಿಳಿಸೋದೇನು ಬೇಡ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಇನ್ನೊಂದು ಸ್ಕಾಲರ್ಶಿಪ್ SSP ಅಂತ ಇದೆ. SSP ನಾರ್ಮಲ್ ಆಗಿ ನಿಮಗೆ ಇದು ಕ್ಯಾಟಗರಿ ವೈಸ್ ಸಹಿತ ಅಮೌಂಟ್ ಬರುತ್ತೆ ಸ್ನೇಹಿತರೆ. SC ST ಅಂತ ಸಪ್ರೇಟ್ ಆಗಿ ನಿಮ್ಗೆ ಅಮೌಂಟ್ ಬರುತ್ತೆ. ಹಾಗೆ SC ST ಸಹಿತ ನೀವು ಪ್ರೈಸ್ ಮನಿ ಅಂತ ಒಂದು ಸ್ಕಾಲರ್ಶಿಪ್ ಐತೆ ಸ್ನೇಹಿತರೆ. ಪ್ರೈಸ್ ಮನಿ ಬಂದ್ಬಿಟ್ಟು SSP ಕಡೆ ಇನ್ಕ್ಲೂಡ್ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಅಂತ ನೀವು ಸಪ್ರೇಟ್ ಆಗಿ ಪ್ರೈಸ್ ಮನಿಗೆ ನೀವು ಸಪ್ರೇಟ್ ಆಗಿ ಸ್ಕಾಲರ್ಶಿಪ್ ಹಾಕಬೇಕು. ಅದಕ್ಕೆ ಅಂತ ಸಪ್ರೇಟ್ ನಿಮಗೆ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಬೇಕಾಗಿರುತ್ತೆ. ಅದು ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಜಸ್ಟ್ ಆ ವಿಡಿಯೋ ನಮ್ಮ ಚಾನಲ್ ಇರುತ್ತೆ, ಜಸ್ಟ್ ಅದನ್ನ ಫಾಲೋ ಮಾಡಿ. ಯಾರ್ಯಾರು 12th ರೀಸೆಂಟಾಗಿ ಪಾಸ್ಔಟ್ ಆಗಿರ್ತಾರೋ ಅವರೆಲ್ಲರೂ ಸಹಿತ ಹಾಕ್ಬೋದು ಸ್ನೇಹಿತರೆ, ಅದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಹಾಗೆ ಯಾರ್ಯಾರು ಹಾಕಿರ್ತಾರೋ ಅವ್ರ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ಕ್ರೆಡಿಟ್ ಆಗಿದೆ ಅದು ಅಮೌಂಟು. ಓಕೆನಾ ಸ್ನೇಹಿತರೆ? ಹಾಗೆ ಬೇಕಾದ್ರೆ ನೀವು DBT ಆ್ಯಪ್ ಮುಖಾಂತರ ಸಹಿತ ನೀವು ಚೆಕ್ ಮಾಡ್ಕೋಬಹುದು ನಿಮ್ಗೆ ಯಾವ ಥರ ಸ್ಕಾಲರ್ಶಿಪ್ ಬಂದಿದೆಯೋ ಬಂದಿಲ್ವ ಅಂತ. ಹಾಗೆ ಲೇಬರ್ ಕಾರ್ಡ್ ಆಯಿತು, ರೈತರ ನಿಧಿ ಆಯಿತು ಸ್ನೇಹಿತರೆ, SC ST ಆಯಿತು. ಹಾಗೆ OBC ಯಾರ್ಯಾರು ಸರ್ಟಿಫಿಕೇಟ್ ಹೊಂದಿರ್ತಾರೋ ಅದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಸಪ್ರೇಟ್ ಅಮೌಂಟ್ ಸಹಿತ ಬರುತ್ತೆ ಸ್ನೇಹಿತರೆ. ಇದಿಷ್ಟು ಆಗಿತ್ತು ಸ್ನೇಹಿತರೆ. ಇದೊಂದು ಸ್ಕಾಲರ್ಶಿಪ್ ನಿಮ್ಗೆ ಸಪ್ರೇಟ್ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ನೇಹಿತರೆ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆಗಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಇದು ಸುಮಾರು ಜನ ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ಬೋದು ಸ್ನೇಹಿತರೆ. ಆಲ್ರೆಡಿ ಓಪನ್ ಆಗಿದೆ ವೆಬ್ಸೈಟ್. ಬೇಕಾದ್ರೆ ಹೊಸದಾಗಿ ನೀವು ಇನ್ನು ಹೊಸ ಸ್ಟೂಡೆಂಟ್ಸ್ ಆಗಿದೆ, ರೀಸೆಂಟಾಗಿ ಪಾಸ್ಔಟ್ ಆಗಿದ್ರೆ ಬೇಕಾದ್ರೆ ನೀವು ಇಲ್ಲಿ SSP ID ಈ SSP ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗ್ಬಿಟ್ಟು ಅಪ್ಲೈ ಮಾಡ್ಬೋದು. ಅದು ಹೆಂಗೆ ಅಪ್ಲೈ ಮಾಡೋದಂತ ಆಲ್ರೆಡಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ, ಜಸ್ಟ್ ಅದನ್ನ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಇನ್ನೊಂದು ಏನಂದ್ರೆ ಯಾರ್ಯಾರು NSP ಸ್ಕಾಲರ್ಶಿಪ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬರೋದು ನ್ಯಾಷನಲ್ ಸ್ಕಾಲರ್ಶಿಪ್ ಸ್ನೇಹಿತರೆ. ಅದು ಬಂದ್ಬಿಟ್ಟು ನಿಮಗೆ NSP ಬಂದ್ಬಿಟ್ಟು ಇದಕ್ಕೆ SSPಗೆ ಇನ್ಕ್ಲೂಡ್ ಆಗಲ್ಲ ಸ್ನೇಹಿತರೆ. NSPನೇ ಬೇರೆ, SSPನೇ ಬೇರೆ ಸ್ನೇಹಿತರೆ. SSPದು ಸ್ಟೇಟ್ ಇನ್ಕ್ಲೂಡ್ ಆಗುತ್ತೆ, NSP ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ಲೂಡ್ ಆಗುತ್ತೆ ಸ್ನೇಹಿತರೆ. NSP ಸ್ಕಾಲರ್ಶಿಪ್ಗೆ ಸಪ್ರೇಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಲೇಬೇಕು ಕಂಪಲ್ಸರಿ ಆಗಿ. SSP ಹಾಕ್ಬಿಟ್ಟು ನೀವು NSPನೂ ಬರುತ್ತೆ ಅಂತ ಕಾಯ್ದ್ರೆ ಅದು ನಿಮ್ಗೇನು ಪ್ರಯೋಜನ ಇರಲ್ಲ. ಅದಕ್ಕೆ ಅಂತ ನೀವು ಸಪ್ರೇಟ್ ಸ್ಕಾಲರ್ಶಿಪ್ ಹಾಕಬೇಕಾಗಿರುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ತಿಳಿಸಿದೀನಿ, ನೋಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇವಾಗ ರೀಸೆಂಟಾಗಿ ಯಾರ್ಯಾರು ಓದ್ತಿರ್ತಾರೋ ಅಕಾಡೆಮಿಕ್ ಇಯರ್ 2025 ಅವರು ಸಹಿತ ಅಪ್ಲಿಕೇಶನ್ ಹಾಕ್ಬೋದು, ಸ್ಟೇಟಸ್ ಸಹಿತ ಚೆಕ್ ಮಾಡ್ಕೋಬಹುದು. ಅದು ನಾವು ಇದನ್ನ ಲಾಗಿನ್ ಆಗೋಣ ಸ್ನೇಹಿತರೆ. ಇವಾಗ ಇದಕ್ಕೆ ಲಾಗಿನ್ ಆಗಿದೆಯಾ ಸ್ನೇಹಿತರೆ? ಇಲ್ಲಿ ನಾವು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನಾವು ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಬೋದು. ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಆಲ್ರೆಡಿ ಅಪ್ಲೈ ಆಗಿದೆ ಈ ಸ್ಟೂಡೆಂಟು. ನಾವು ಜಸ್ಟ್ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಸ್ನೇಹಿತರೆ ಇಲ್ಲಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಕಾಡೆಮಿಕ್ ಇಯರ್ 2023-24 ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲೋ ಅದ್ರ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವ್ಯೂ ಸ್ಟೇಟಸ್ ಕೊಡ್ಬೋದು ಸ್ನೇಹಿತರೆ. ಇದರಲ್ಲಿ ನೀವು ಜಸ್ಟ್ ಸ್ಟೆಪ್ಸ್ಗಳು ಏನೇನು ಮಾಡಬೇಕಂದ್ರೆ ಸ್ನೇಹಿತರೆ, ಅಪ್ಲಿಕೇಶನ್ ಹಾಕ್ಮೇಲೆ ನೀವು ಫಸ್ಟು ನಿಮ್ಮ ಕಾಲೇಜು ನೀವು ಎಲ್ಲಿ ಓದ್ತಿರ್ತೀರೋ, PU ಆಗಿರಲಿ ಅಥವಾ ನೀವು PU ಫಸ್ಟ್ PUC ಆಗಿರೋ ಸೆಕೆಂಡ್ PUC ಎಲ್ಲಿ ಓದ್ತಿರ್ತೀರೋ ಆ ಕಾಲೇಜ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಸಹಿತ ನೀವೊಂದು ಪ್ರಿಂಟೌಟ್ ತೊಗೊಂಡು ಅಪ್ಲಿಕೇಶನ್ ಫಾರ್ಮ್ದು, ಅದ್ರ ಜೊತೆಗೆ ಬ್ಯಾಂಕ್ದು ಪಾಸ್ಬುಕ್ ಜೆರಾಕ್ಸು ಮತ್ತು ಕ್ಯಾಶ್ ಇನ್ಕಮ್ದು ತೊಗೊಂಡು ಹೋಗಿ ಸ್ನೇಹಿತರೆ. ನೀವು ಫಸ್ಟು ಕಾಲೇಜಲ್ಲಿ ವೆರಿಫೈ ಮಾಡಿಸ್ಬೇಕಾಗುತ್ತೆ. ಕಾಲೇಜಲ್ಲಿ ನೀವು ವೆರಿಫೈ ಮಾಡಿಸಿಲ್ಲ ಅಂದರೆ ಅದು ನಿಮಗೆ ಪ್ರೊಸೆಸ್ ಆಗಲ್ಲ ಸ್ನೇಹಿತರೆ ಸ್ಕಾಲರ್ಶಿಪ್ಪು.
ಅದಕ್ಕೆ ಫಸ್ಟ್ ನೀವು ಕಾಲೇಜಲ್ಲಿ ವೆರಿಫೈ ಮಾಡಿಸ್ಬೇಕಾದ್ರೆ ಕಾಲೇಜಲ್ಲಿ ವೆರಿಫೈ ಆದಮೇಲೆ ನಿಮಗೆ ತಾಲೂಕಿಂದ ಅದು ನಿಮಗೆ ವೆರಿಫೈ ಆಗುತ್ತೆ. ತಾಲೂಕು ಇಲ್ಲ ಡಿಸ್ಟಿಕ್ ಕಡೆಯಿಂದ ಸ್ನೇಹಿತರೆ ಇಲ್ಲಿ ಸ್ಕಾಲರ್ಶಿಪ್ ನೀವು ನೋಡ್ಬೋದು. ಇಲ್ಲಿ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಪ್ರೊಟೆಕ್ಟ್ ಸ್ಕಾಲರ್ಶಿಪ್ ಡಿಸ್ಪೋಸಲ್ ಡೀಟೇಲ್ಸ್ ಅಂತ, ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್ 24-25 ಅಂತ ಇಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಓಕೆ ಆಗಿದೆ, ಹಾಗೆ ಇನ್ಕಮ್ ಸರ್ಟಿಫಿಕೇಟ್ 10 ಡೀಟೇಲ್ಸ್ ಎಲ್ಲ ಓಕೆ. ಇಲ್ಲಿ ನೋಡಿ ಸ್ನೇಹಿತರೆ ಮೇನು ಆಧಾರ್ ಸೀಡಿಂಗ್ ಸ್ಟೇಟಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಎಸ್ ಅಂತ ಇರಬೇಕು ಸ್ನೇಹಿತರೆ. ನೋ ಅಂತಿದ್ರೆ ಫಸ್ಟ್ ಇವಾಗಲೇ ಹೋಗ್ಬಿಟ್ಟು ನೀವು ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಸೀಡೆಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಇದೊಂದು ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಂದ್ರೆ ಆಧಾರ್ ಕಾರ್ಡ್ ಸೀಡೆಡ್ ಆಗಿರಬೇಕು. ಜಾಯಿಂಟ್ ಅಕೌಂಟ್ ಆಗಿದ್ದರೆ ನೀವು ಫಸ್ಟು ಸಿಂಗಲ್ ಅಕೌಂಟ್ ಮಾಡಿಸ್ಬಿಟ್ಟು ಅದಕ್ಕೆ ಆಧಾರ್ ಕಾರ್ಡ್ ಸೀಡೆಡ್ ಮಾಡಿಸಿ ಸ್ನೇಹಿತರೆ. ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ ಅಮೌಂಟ್ ಬರೋದಲ್ಲಿ. ಅಪ್ಲಿಕೇಶನ್ ಏನು ಹಾಕ್ಬಿಡ್ತೀರಾ ಆದರೆ ನೆಕ್ಸ್ಟ್ ಅಮೌಂಟ್ ಬರೋಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೇಮ್ ಸಹಿತ ಮ್ಯಾಚ್ ಆಗಬೇಕು ಸ್ನೇಹಿತರೆ. ಆಧಾರ್ ಕಾರ್ಡ್ ಮತ್ತು SSP ಇರೋ ನೇಮು ಎಲ್ಲ ನೇಮ್ ವೆರಿಫೈ ಆಗಬೇಕು. ನೋಡಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸರ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನೀವು ಕಾಲೇಜಲ್ಲಿ ವೆರಿಫೈ ಮಾಡಿಸಿದ್ರೆ ಮಾತ್ರ ಇದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಬರುತ್ತೆ ಸ್ನೇಹಿತರೆ. ನೀವು ಕಾಲೇಜಲ್ಲಿ ವೆರಿಫೈ ಮಾಡಿಸಿಲ್ಲ ಅಂದರೆ ನೋ ಅಂತ ಬರುತ್ತೆ. ಫಸ್ಟ್ ನೀವು ಕಾಲೇಜ್ ಕಡೆಯಿಂದ ವೆರಿಫೈ ಆದರೆ ಮಾತ್ರ ಸಹಿತ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಇದು ಅಪ್ಲಿಕೇಶನ್ ಪ್ರೊಸೆಸ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಅದಕ್ಕೆ ಫಸ್ಟ್ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕಾಲೇಜ್ ಕಡೆಯಿಂದ ವೆರಿಫೈ ಮಾಡಿಸಿ. ಆಗ ನೆಕ್ಸ್ಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತಿದೆ. ಇಲ್ಲಿ ಎಲಿಜಿಬಲಲ್ಲಿ ನಿಮ್ಗೆ ಎಸ್ ಬರಬೇಕು, ನೋ ಅಂತ ಬರಬಾರ್ದು ಸ್ನೇಹಿತರೆ. ಯಾಕಂದರೆ ಕಾಲೇಜ್ ಕಡೆಯಿಂದ ಇದು ಆಗಬೇಕು, ಅದಕ್ಕೋಸ್ಕರ. ಆದರೆ ನೀವು ನೋಡ್ಬೋದು ಇಲ್ಲಿ ಇನ್ನೂ ನಿಮ್ಗೆ ಅಮೌಂಟ್ ಇನ್ನೂ ಕ್ರೆಡಿಟ್ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗುತ್ತೆ. ಸ್ಕಾಲರ್ಶಿಪ್ ಕಮ್ಸ್ಮೆಂಟ್ ಅಪ್ರೂವ್ಡ್ ಬೈ ಫಾರ್ ದ ಪೇಮೆಂಟ್ ಅಂದೆ ಸ್ನೇಹಿತರೆ. ಇಲ್ಲಿ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ, ಅವ್ರಿಗೆ ಇಲ್ಲಿ ಯಾವ ಥರ ಡೀಟೇಲ್ಸ್ ಇಲ್ಲ ಸ್ನೇಹಿತರೆ ಇಲ್ಲಿ. ಹಾಗೆ ಸುಮಾರು ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅದ್ರ ಪ್ರೀವಿಯಸ್ ಇಯರ್ದು, ಯಾಕಂದರೆ ಅವ್ರದ್ದೆಲ್ಲ ಕಡೆ ವೆರಿಫೈ ಆಗಿದೆ, ಅಪ್ಲಿಕೇಶನ್ ಪ್ರೊಸೆಸ್ ಆಗಿದೆ, ಅದರಿಂದ ಯಾವ ಥರ ತೊಂದರೆ ಇಲ್ಲ ಸ್ನೇಹಿತರೆ, ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಹಾಗೆ ಸ್ನೇಹಿತರೆ ನೀವು NSP ಸ್ಕಾಲರ್ಶಿಪ್ ಬಗ್ಗೆ ಏನೋ ಡೀಟೇಲ್ಸ್ ಬೇಕಂದ್ರೆ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. NSP ಸ್ಕಾಲರ್ಶಿಪ್ ಇದೊಂದು ಸ್ಕಾಲರ್ಶಿಪ್ ಆಗಿ ಸ್ನೇಹಿತರೆ, ಇದೊಂದು ಸ್ಕಾಲರ್ಶಿಪ್ ಹಾಕಿದ್ರೆ ಸಾಕು ನಿಮಗೆ ಎಲ್ಲ ಥರ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ನಾನು ಆವಾಗ ಹೇಳ್ದಂಗೆ ರೈತರ ನಿಧಿ, ಹಾಗೆ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಸ್ ಆಗಿರಲಿ ಅಥವಾ ಕ್ಯಾಟಗರಿ ವೈಸ್ ಆಗಿರಲಿ ಸ್ಕಾಲರ್ಶಿಪ್, ಎಲ್ಲ ಥರ ಸ್ಕಾಲರ್ಶಿಪ್ ಇದೊಂದು ಸ್ಕಾಲರ್ಶಿಪ್ ಕಡೆನೇ ಸಹಿತ ಇನ್ಕ್ಲೂಡ್ ಆಗುತ್ತೆ. ಅದೇ ಥರ ಸಪ್ರೇಟ್ ಆಗಿ ಅಪ್ಲಿಕೇಶನ್ಸ್ ಏನು ಹಾಕಷ್ಟು ಬೇಡ. ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ KYC ಅಂತ ಇರುತ್ತೆ ಸ್ನೇಹಿತರೆ. KYC ಅಂತೂ ಮಾಡಿಸೋದು ಕಂಪಲ್ಸರಿ ಮಾಡಿದ್ದಾರೆ ಈ ಸಲ. KYC ನೀವು ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಜೊತೆನೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಇದೇ ಥರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಇದು ಮಾಹಿತಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಪ್ರತಿಯೊಬ್ಬರು ಶೇರ್ ಮಾಡಿ ಸ್ನೇಹಿತರೆ, ಸ್ಟೂಡೆಂಟ್ಸ್ಗೆಲ್ರಿಗೂ ಯೂಸ್ ಆಗುತ್ತೆ ಸ್ಕಾಲರ್ಶಿಪ್ಪು. ಅದಕ್ಕೆ ಇನ್ನು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಹಾಗೆ ನೀವು ಬೇಕಾದ್ರೆ DBT ಆ್ಯಪ್ ಐತೆ, DBT ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಬೇಕಾದ್ರೆ ನೀವು DBT ಆ್ಯಪ್ ಮುಖಾಂತರ ಸಹಿತ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್, ಯಾವುದೇ ಥರ ಸ್ಕಾಲರ್ಶಿಪ್ ಬಂದಿದೆಯಾ ಅಂತ. ಜಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ಓಪನ್ ಮಾಡಿ ನೋಡ್ಬೋದು ಇಲ್ಲಿ ನಿಮಗೆ ಎಷ್ಟು ವರ್ಷದಿಂದ ನಿಮ್ಗೆ ಅಮೌಂಟ್ ಬಂದಿರುತ್ತೆ ಅಂತ. ನೋಡಿ ಸ್ನೇಹಿತರೆ, ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಫಾರ್ OBC ಸ್ಟೂಡೆಂಟ್ಸು, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೇಟು, ಫೀಸ್ ಕನ್ಸೆಷನ್ ಟು OBC ಸ್ಟೂಡೆಂಟ್ ಅಂತಿದೆ. ಇದೇ ಥರ ನಿಮಗೆ ಸ್ಟೇಟಸ್ ಬೇಕಾದ ಸ್ಕೀಮ್ಸ್ಗಳು ನೀವು ಏನಾರ ವೆರಿಫೈ ಆಗಿ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ DBT ಆ್ಯಪ್ ಮುಖಾಂತರ ಲಾಗಿನ್ ಆಗಿದ ತಕ್ಷಣ ಈ ಥರ ಬರುತ್ತೆ. ಈ ಲಾಗಿನ್ ಆಗೋದು ಆಲ್ರೆಡಿ ತಿಳಿಸ್ಕೊಟ್ಟಿದೆ ಹೆಂಗಂತ, ಜಸ್ಟ್ ಅದನ್ನ ಫಾಲೋ ಮಾಡಿ ಸ್ನೇಹಿತರೆ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನೇ ಥರ ಡೌಟ್ಸ್ಗಳಿದ್ರು ಸಹಿತ ಇದೊಂದು SSP ಸ್ಕಾಲರ್ಶಿಪ್ ಅದು ಬಂದ್ಬಿಟ್ಟು ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ನೇಹಿತರೆ. ಇಲ್ಲಿ ನಾನು ಹೆಲ್ಪ್ಲೈನ್ ನಂಬರ್ ಮತ್ತು ಇಮೇಲ್ ID ತೋರಿಸ್ತಿದ್ದೇನೆ ಡಿಸ್ಪ್ಲೇಲಿ. ಇದು ಡಿಪಾರ್ಟ್ಮೆಂಟ್ ಇಮೇಲ್ ID ಸ್ನೇಹಿತರೆ, ಇದು ಹೆಲ್ಪ್ಲೈನ್ ನಂಬರ್ ಬಂದ್ಬಿಟ್ಟು. ಹಾಗೆ ಇದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅವ್ರದ್ದು ಸಪ್ರೇಟಾಗಿ ಇಮೇಲ್ ID ಇದೆ. ಹಾಗೆ ಇದೊಂದು ಹೆಲ್ಪ್ಲೈನ್ ನಂಬರು. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು, ಏನೇ ಅಮೌಂಟ್ ಬಗ್ಗೆ ಆಗಿರಲಿ ಅಥವಾ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಬಗ್ಗೆ ಆಗಿರಲಿ, ಇದಕ್ಕೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಮಾಡಬೇಕಾದ್ರೆ ವರ್ಕಿಂಗ್ ಡೇಸಲ್ಲಿ ಮಾತ್ರ ಮಾಡಿ, ವರ್ಕಿಂಗ್ ಅವರ್ಸಲ್ಲಿ ಮಾಡಿ ಸ್ನೇಹಿತರೆ. ಹಾಗೆ ಕನ್ಫರ್ಮ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರೆ SSP ಸ್ಕಾಲರ್ಶಿಪ್ ಬಗ್ಗೆ. ಹಾಗೆ ಪ್ರೀ ಮೆಟ್ರಿಕ್ 1 to 10 ಅವ್ರಿಗೆ ಆಲ್ರೆಡಿ ತಿಳಿಸ್ಕೊಟ್ಟು ಸ್ಟೇಟಸ್ ಕೇಳಿ ಹೆಂಗೆ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅವ್ರು ನೋಡ್ಬೋದು. ಇದು ಬಂದ್ಬಿಟ್ಟು ನಮಗೆ ಪೋಸ್ಟ್ ಮೆಟ್ರಿಕ್ ಅವ್ರಿಗೆ ಇದು ಹೆಲ್ಪ್ಲೈನ್ ನಂಬರ್ ಸ್ನೇಹಿತರೆ. ಹೆಲ್ಪ್ಲೈನ್ ನಂಬರ್ ಮತ್ತು ಇಮೇಲ್ ID ಇದು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಹಂಗೆ ಜಸ್ಟ್ ಸೇಮ್ ಆ್ಯಸ್ ಇಟ್ ಈಸ್. ನೀವು ಬೇಕಾದ್ರೆ ಇದು ಏನೇ ಡೌಟ್ಸ್ಗಳಿದ್ದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ ಸ್ನೇಹಿತರೆ, ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಸ್ನೇಹಿತರೆ ಇದೊಂದು ಡೀಟೇಲ್ಸ್ ಇನ್ಫಾರ್ಮೇಷನ್. ಹಾಗೆ ಸ್ನೇಹಿತರ ಬಗ್ಗೆ ಏನೇ ಒಂದು ಕ್ಲಾರಿಟಿ ಏನೋ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಹಾಗೆ ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಥ್ಯಾಂಕ್ ಯು.